ಇಲ್ಲಿ ಅಂದ್ರೆ 3 ಟೈಪ್ ಆಫ್ ಟ್ರೈನ್ ಇದಾವೆ. ಒಂದು ಇಲ್ಲೆಲ್ಲ ಹೆಂಗಂತಂದ್ರೆ ಪ್ರತಿಯೊಂದು ಮನೆಗೂ ಇಲ್ಲಿ ಇನ್ನೊಂದೇನು ಗೊತ್ತಾ, ಹಿಂಗ್ ರೋಡ್ಗಳು ಇರ್ತಾವ. ಸೊ ಏನಾಗಿತ್ತು ಅಂದ್ರೆ ನಂದೊಂದು ಡಿಫ್ರೆಂಟ್ ಟೈಪ್ ಆಫ್ ಸೂಪರ್ ಮಾರ್ಕೆಟ್ಗಳಿದ್ದಾವೆ. ಆಮೇಲೆ ಇಲ್ಲಿ ಜಾಸ್ತಿ ಜನ ನಿಮಗೆ ಇದು ರೈಲ್ವೆ ಸ್ಟೇಷನ್ ಏರಿಯಾ ಇದು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಾನು ಇವತ್ತು ಕಾಲೇಜ್ಗೆ ಹೋಗಬೇಕು. ಅದಕ್ಕೋಸ್ಕರ ಅಂತ ಬೆಳಿಗ್ಗೆ ತಿಂಡಿಗೆ ಸಾಂಬಾರ್ ರೈಸ್ ಮಾಡ್ಕೊತಾ ಇದ್ದೀನಿ. ಸೊ ಸಾಂಬಾರ್ ರೈಸ್ಗೆ ಏನೇನು ಬೇಕು ಅವೆಲ್ಲ ವೆಜಿಟೇಬಲ್ಸು ಅದು ಇದು ಕಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಬೇಳೆ ಮತ್ತು ರೈಸನ್ನು ನೆನೆಯೋಕೆ ಇಟ್ಟಿದ್ದೀನಿ ಹಿಂದೆ. ಸೊ ಇಲ್ಲಿ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ವೆಜಿಟೇಬಲ್ಸ್ ಸಿಗುತ್ತೆ. ಇಲ್ಲಿ ನಮ್ಮ ಕಡೆ ಸಿಗೋ ಥರ ವೆಜಿಟೇಬಲ್ಸ್ ಎಲ್ಲ ಸಿಗಲ್ಲ. ಇಲ್ಲಿ ಒಳ್ಳೆ ವೆಜಿಟೇಬಲ್ಗಳು ಎಲ್ಲ ಬೇರೆ ಬೇರೆ ಥರದ್ದು. ಸೊ ಇದು ನೋಡಿ, ಚಿಕ್ಕದು ಟೊಮೆಟೊ. ನಾನಂತೂ ಇದು ಗೋಲಿ ಟೊಮೆಟೊ ಅಂತಲೇ ಹೆಸರಿಟ್ಬಿಟ್ಟಿದ್ದೀನಿ. ಇಷ್ಟ ಹಿಂಗೆ ತಿನ್ಬೋದು ಕೂಡ ಇದನ್ನು. ಸೊ ಇವಾಗೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ವೆಜಿಟೇಬಲ್ ಕಟ್ ಮಾಡಿಕೊಂಡು ಮಾಡ್ತೀನಿ. ಇಲ್ಲಿವರೆಗೂ ಒಂದು ಬ್ರೇಕ್ ತಗೊಳ್ಳಿ ನೀವು. ಓಕೆ, ನಮ್ಮ ಸಾಂಬಾರ್ ರೈಸ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಸೊ ಅದಕ್ಕೆ ಸ್ವಲ್ಪ ಇದು ಹಾಕ್ತಿದ್ದೀನಿ, ಹುಳಿ ನೀರು, ಇದು ಹುಣಸೆ ಹಣ್ಣು ನೀರು ಒಂದು ಸ್ವಲ್ಪ ಹಾಕಿ ಫುಲ್ ಇದು ಮಾಡಿಬಿಟ್ರೆ ಸ್ವಲ್ಪ ಕೈ ತೊಳ್ಕೊಂಡ್ಬರ್ತೀನಿ. ಇವಾಗ ಇದನ್ನು ಫುಲ್ ಮಿಕ್ಸ್ ಮಾಡೋದು. ಅಂದ್ರೆ ಸಖತ್ತಾಗಿದೆ. ಏನು ಗೊತ್ತಾ, ಯಾವತ್ತೂ ಕೂಡ ಫುಡ್ನ ಲವ್ವಲ್ಲಿ ಮಾಡೋದು. ಫುಡ್ಡಿಗೆ ನೀವು ಎಷ್ಟು ಪ್ರೀತಿ ಕೊಟ್ಟು ಫುಡ್ ಮಾಡ್ತೀರಾ ಅಷ್ಟು ಸಖತ್ತಾಗಿ ಆಗುತ್ತೆ. ಸೊ ಸಾಂಬಾರ್ ರೈಸ್ ರೆಡಿ. ಇವಾಗ ಹಾಕ್ಕೊಂಡು ತಿನ್ನೋದಿದೆ. ನೀವು ಊಟ ಮಾಡಿ. ಯಾವತ್ತು ಫುಡ್ಡು ಹೊಟ್ಟೆ ಕಾಂಪ್ರಮೈಸ್ ಮಾಡಬಾರ್ದು ಎಲ್ಲೂ ಕೂಡ. ಹೊಟ್ಟೆ ಫುಡ್ಡು ಇಂಪಾರ್ಟೆಂಟು, ಆಮೇಲೆ ಹೆಲ್ತ್ ಕೂಡ, ಆಮೇಲೆ ಎಲ್ಲದೂ ಬರುತ್ತೆ. ಬಟ್ ಅದ್ರ ಜೊತೆಗೆ ಬೇರೆ ಎಲ್ಲ ಮಾಡಬೇಕು, ಸ್ಟಡಿ ಮಾಡಬೇಕು, ಆ ಕಡೆ ಈ ಕಡೆ ಹೋಗಬೇಕು. ಹಾಗಂತ ಬರೀ ತಿನ್ನೋದು ಕೂತ್ಕೊಂಡ್ರೆ ಮತ್ತು ಹೆಲ್ತ್ ಹಾಳಾಗೋಗುತ್ತೆ, ಇರೋ ಹೆಲ್ತು ಹಾಳಾಗೋಗುತ್ತೆ. ಸೊ ತಿನ್ನೋಣ, ಓಕೆನಾ? ಬೈ ಬೈ. ಸೊ ತಿಂಡಿ ಮಾಡ್ಕೊಂಡು ಆಯಿತು. ಸೊ ಇವಾಗ ಹೋಗೋಣ, ಕಾಲೇಜಿಗೆ ಹೊರಟಿದ್ದೀನಿ. ಸೊ ನೀವು ನೋಡಿ, ಇದು ನಾನು ಸ್ಟೇ ಮಾಡೋ ಮನೆ. ಇದೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಇದು. ಸೊ ಇಲ್ಲಿ ನಾನು ಸ್ಟೇ ಮಾಡೋದು. ಇವಾಗ 4:15ಕ್ಕೆ ನನ್ನ ಕ್ಲಾಸ್ ಇದೆ. ಸ್ವಲ್ಪ ಹಾಗೆ ಹೋಗಿ ಒಂದು ಸ್ವಲ್ಪ ಓದ್ಕೋಬೇಕು ಕೂಡ. ಇವಾಗ 1 ಗಂಟೆ ಆಗಿದೆ ಇಲ್ಲಿ. ಸೊ ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗಬೇಕು ರೈಲ್ವೆ ಸ್ಟೇಷನ್ವರೆಗೂ. ಒಂದು 800 to 900 ಮೀಟ್ರ್ ಇದೆ, ಪರವಾಗಿಲ್ಲ, ನಡ್ಕೊಂಡು ಹೋದರೆ ಆಯಿತು. ಇದು ಏರಿಯಾ ನೋಡಿ, ಇದು ಏರಿಯಾ ಇಲ್ಲಿದೆ ನಮ್ಮದು. ನಾನಿರೋ ಮನೆ ಇಲ್ಲೇ ಇದೇ ಏರಿಯಾದಲ್ಲಿ ಇರೋದು. ಸೊ
ಇಲ್ಲಿಂದ ಒಂದು 800 ಮೀಟರ್ ನಡ್ಕೊಂಡು ಹೋದರೆ ಸ್ಟೇಷನ್ ಸಿಗುತ್ತೆ, ರೈಲ್ವೆ ಸ್ಟೇಷನ್ನು. ಅಲ್ಲಿಂದ ಟ್ರೈನ್ ಸಿಗುತ್ತೆ. ತುಂಬ ಹೊತ್ತೇನಿಲ್ಲ, 121ಗೆ ಟ್ರೈನ್ ಇದೆ. ಆರಾಮಾಗಿ ಟ್ರೈನಲ್ಲಿ ಹೋದಾಯ್ತು. ಇಲ್ಲಿ ಅಂದರೆ 3 ಟೈಪ್ ಆಫ್ ಟ್ರೈನ್ ಇದ್ದಾವೆ. ಒಂದು ಎಸ್ ಅಂತ ಬರುತ್ತೆ, ಎಸ್ ಬಹಾನ್. ಇವರು ಬಹಾನ್ ಅಂತಾರೆ ಟ್ರೈನಿಗೆ, ಆಯಿತಾ. ಆಮೇಲೆ ಇನ್ನೊಂದು ಬರುತ್ತೆ ಆರಿ ಬಹಾನ್ ಅಂತ, ಅದಕ್ಕೆ ರೀಜ್ನಲ್ ಬಹಾನ್ ಅಂತಲೇ ಕರೀತಾರೆ. ಆಮೇಲೆ ಇನ್ನೊಂದು ಬರುತ್ತೆ ICE ಅಂತ, ಅಂದರೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತಲೇ ಅಂತಾರೆ ಅವರು. ಅದು ಫಾಸ್ಟ್ ಹೋಗುತ್ತೆ. ಇಲ್ಲಿ ನೋಡಿ, ಅದು ಕಾಣಿಸ್ತಿದೆಯಾ, ರಬ್ಬರ್ದು ಸ್ವಿಮ್ಮಿಂಗ್ ಪೂಲು ಚಿಕ್ಕ ಮಕ್ಕಳಿಗೆ. ಆಮೇಲೆ ಅವ್ರು ಸ್ಟೆಪ್ಸು ಹಾಕಿದ್ದಾರೆ ಅಲ್ಲಿ. ಅದಕ್ಕೆ ಇಲ್ಲೆಲ್ಲ ಹೆಂಗಂತಂದರೆ ಪ್ರತಿಯೊಂದು ಮನೆಗೂ ಅವ್ರವ್ರದ್ದೇ ಗಾರ್ಡನ್ಗಳು ಇರ್ತವೆ, ಅವ್ರವ್ರದ್ದೇ ಅದು ಗಿಡಗಳು ಎಲ್ಲ ಬೆಳೆಸ್ಕೊಂಡಿರ್ತಾರೆ. ಎಷ್ಟೋ ಜನ ಫ್ರೂಟ್ಸ್ ಗಿಡನೂ ಬೆಳೆಸ್ತಾರೆ. ಆಮೇಲೆ ಸ್ವಲ್ಪ ಜನ ಫ್ರೂಟ್ಸ್ ಎಲ್ಲ ಏನಿಲ್ಲ, ಸುಮ್ಮನೆ ಹಾಗೆ ಗಿಡಗಳು ಫ್ಯಾಷನ್ ಗಿಡ ಅದು ಇದು ಅಂತ ಬೆಳೆಸಿರ್ತಾರೆ. ಆಯುರ್ವೇದಿಕ್ ಇರ್ಬೋದು, ಆಯುರ್ವೇದಿಕ್ ಅದು ಗೊತ್ತಿಲ್ಲ ನನಗೆ. ಆಮೇಲೆ ಇವತ್ತು ಏನು ಗೊತ್ತಾಗ್ತಿಲ್ಲ, ಮಳೆ ಬಿತ್ತಪ್ಪ. ಆವಾಗಲೇ 1 ಅವರ್ ಮುಂಚೆ ಮಳೆ ಬಿತ್ತು. ಅರ್ಥನೇ ಆಗಲ್ಲ ಇವ್ರದ್ದು. 3-4 ದಿನ ಆಯಿತು. ನಮ್ಮ ಇಂಡಿಯಾ ಥರನೇ ಫುಲ್ 36-40 ಡಿಗ್ರಿ ಸೆಲ್ಸಿಯಸ್ಸು ಹೆವಿ ಇತ್ತು ಬಿಸಿಲು ಮಾತ್ರ. ಆಮೇಲೆ ಇಲ್ಲಿ ಇನ್ನೊಂದೇನು ಗೊತ್ತಾ, ಹಿಂಗೆ ರೋಡ್ಗಳಿರ್ತಾವ, ಪ್ರತಿಯೊಂದು ರೋಡಿಗೂ ಸೈಡಿಗೆ ಹಿಂಗೆ ವಾಕ್ವೇ ಮಾಡಿರ್ತಾರೆ. ಸೊ ಸೈಕಲ್ ಅವರೆಲ್ಲ ನಡ್ಕೊಂಡು ಹೋಗೋರೆಲ್ಲ ಇಲ್ಲಿಂದನೇ ಹೋಗ್ತಾರೆ. ಆಮೇಲೆ ನಿಮ್ಗೊಂದು ಹೇಳ, ಇದು ಚೆರಿ ಗಿಡ ಇದೆಯಲ್ಲ, ಈ ಚೆರಿ ಗಿಡದಲ್ಲಿ ಚೆರಿ ಅಲ್ಲಿ ಇದರಲ್ಲೆಲ್ಲ ಚೆರಿ ಬೆಳೆದ್ಕೊಂಡಿದ್ದು ಇವಾಗಲೂ ಬೆಳೆದಿದೆ. ಬಟ್ ಅದು ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣಿಸಲ್ಲ. ಇದರಲ್ಲಿ ಏನೋ ಒಂದು 10 ಡೇಸ್ ಮುಂಚೆ ಅಂದ್ಕೊಳ್ಳಿ, ಫುಲ್ ನಾನಂತೂ ಇದು ಕಾಮನ್ ಏರಿಯಾದಲ್ಲಿ ಬೆಳ್ಕೊಂಡಿದ್ದೆ, ಯಾರ್ದು ಪರ್ಸ್ನಲ್ ಏರಿಯಾ ಅಲ್ಲ. ಹಾಗಾಗಿ ನಾನಂತೂ ಫುಲ್ ಕಡ್ಕೊಂಡು ಚೆರಿ ತಿಂದುಬಿಟ್ಟಿದ್ದೀನಿ. ಅದರಿಂದ ಹೆವಿ ಚೆರಿ ಚೆನ್ನಾಗಿರುತ್ತೆ. ಸೇಮ್ ಒಂದು ಸ್ಟ್ರಾಬೆರಿ ಟೇಸ್ಟ್ ಥರನೇ ಇರುತ್ತೆ ಚೆರಿ ಎಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಇಲ್ಲೇನು ಮನೆಗಳಿಗೆ ಇವಿರ್ತಾವಲ್ಲ, ಇದು ಗಾರ್ಡನ್ಗಳು, ಆ ಗಾರ್ಡನ್ಗಳನ್ನು ಅವ್ರು ಅವಾಗವಾಗ ಮೇಂಟೈನ್ ಮಾಡಬೇಕು. ಆಮೇಲೆ ನಿಮ್ಗೆ ಅನಿಸ್ಬೋದಲ್ಲ, ಏನು ಇವನು ಅವಾಗಲಿಂದ ನಡ್ಕೊಂಡು ಹೋಗ್ತಿದ್ದಾನೆ, ಅವು ಡಬ್ಬಿಗಳು ಕಾಣಿಸ್ತಿದ್ದಾವೆ ಯೆಲ್ಲೋ ಕಲರ್ ಇದ್ರದ್ದು ಅಂತ. ಅದ್ರದ್ದು ನಿಮಗೆ ಹೇಳ್ತೀನಿ ಕೇಳಿ. ಏನಂತಂದರೆ ಇಲ್ಲಿ ಒಂದು ರೂಲ್ಸ್ ಇದೆ. ಲೈಕ್ ಏನು, 4 ಟೈಪ್ ಆಫ್ ಕಲರ್ ಡಬ್ಬಿಗಳಿರ್ತವೆ. ಸೊ ಒಂದು ಯೆಲ್ಲೋ ಕಲರು, ಒಂದು ಗ್ರೇ ಕಲರು, ಒಂದು ಬ್ಲೂ ಕಲರು, ಒಂದು ಗ್ರೀನ್ ಕಲರು. ಸೊ ಏನೇನು ಮಾಡ್ತಾರೆ ಅಂದರೆ, ಯೆಲ್ಲೋ ಕಲರಲ್ಲಿ ಓನ್ಲಿ ಪ್ಲಾಸ್ಟಿಕ್ಸ್ ಹಾಕ್ತಾರೆ. ನೀವು ಡಸ್ಟ್ಬಿನ್ಗಳಲ್ಲಿ ಯೆಲ್ಲೋ ಕಲರಲ್ಲಿ ಓನ್ಲಿ ಪ್ಲಾಸ್ಟಿಕ್ ಹಾಕಬೇಕು, ಬೇರೆದು ಯಾವುದೂ ಹಾಕೋಂಗಿಲ್ಲ. ಆಮೇಲೆ ಅದನ್ನು ಐ ಥಿಂಕ್ ಆಲ್ಮೋಸ್ಟ್ ಥರ್ಸಡೇನೇ ಬರ್ತಾರೆ. ಇವತ್ತು ಬೆಳಿಗ್ಗೆ ಗಾಡಿ ಬಂದಿತ್ತು, ತೊಗೊಂಡು ಹೋಗ್ತಾರೆ. ಆಮೇಲೆ ಗ್ರೇ ಕಲರ್ ಏನು ಬಂತಲ್ಲ, ಗ್ರೇ ಕಲರಲ್ಲಿ ಉಳಿದಿದ್ದೆಲ್ಲ ಅನ್ಬೋದು. ಅಂದರೆ ಫಸ್ಟು ಬೇರೆ ಕಲರ್ ಹೇಳ್ತೀನಿ ಕೇಳಿ. ಬ್ಲೂ ಮತ್ತು ಗ್ರೀನ್ ಏನಿದೆಯಲ್ಲ, ಬ್ಲೂ ಅಲ್ಲಿ ಓನ್ಲಿ ಪೇಪರ್ ಐಟಮ್ ಏನೇನಿದೆಯಲ್ಲ, ಅಂದರೆ ರೀಸೈಕಲ್ ಮಾಡ್ಬೋದು ಅನ್ನೋ ಥರದ್ದು, ಅದು ಮಾತ್ರ ಹಾಕಬೇಕು, ಪೇಪರ್ ಐಟಮ್ಸ್ ಮಾತ್ರ. ಆಮೇಲೆ ಇನ್ನು ಬರೋದು ಗ್ರೀನ್ ಕಲರ್ ಇದೆಯಲ್ಲ, ಗ್ರೀನ್ ಕಲರಲ್ಲಿ ಆಬ್ವಿಯಸ್ಲಿ ಬಯೋಡಿಗ್ರೇಡೇಬಲ್, ಅಂದರೆ ನಾವು ತಿಂದು ಉಳಿದಿದ್ದು ಅದು ಇದು, ಆಮೇಲೆ ಪಲ್ಯ ಕಟ್ ಮಾಡಿದ್ದು, ಆಮೇಲೆ ಮತ್ತು ಯಾವುದು ಫ್ರೂಟ್ಸು ಅದು ಇದು ಒಮ್ಮೊಮ್ಮೆ ಸರ್ತಿ ಹಾಳಾಗುತ್ತಲ್ಲ, ಡಸ್ಟ್ಬಿನಿಗೆ ಬಿಸಾಕಬೇಕಾಗುತ್ತೆ. ಅವನ್ನೆಲ್ಲ ಬಯೋಡಿಗ್ರೇಡೇಬಲಲ್ಲಿ ಗ್ರೀನ್ ಕಲರಲ್ಲಿ ಹಾಕ್ತಾರೆ. ಆಮೇಲೆ ಪೇಪರ್ ಆಯಿತು. ಇನ್ನು ಉಳಿದಿದ್ದು ಏನೇನಿದೆಯಲ್ಲ, ಅಂದರೆ ಗ್ಲಾಸ್ ಬಾಟಲ್ಸ್ ಆಗಲಿ, ಟಿನ್ಗಳು, ಅದು ಇದು ಪ್ಲಾಸ್ಟಿಕ್ ಬಿಟ್ಟು ಉಳಿದಿರೋದು ಏನೇ ಥಿಂಗ್ಸ್ ಇದ್ರೂ ಕೂಡ ಅದನ್ನು ಇವರು ಇದರಲ್ಲಿ ಹಾಕ್ತಾರೆ, ಗ್ರೇ ಕಲರಲ್ಲಿ ಹಾಕ್ತಾರೆ. ಸೊ ಹಂಗೆ 4 ಕಲರ್ ಟೈಪ್ ಮಾಡಿ ಬಿಟ್ಟಿದ್ದಾರೆ ಇವರು. ಹೆವಿ, ಎಲ್ಲದಕ್ಕೂ ಒಂದೊಂದು ರೂಲ್ಸ್ ಇಟ್ಟಿದ್ದಾರಪ್ಪ. ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ಇವಾಗ ನಿಮ್ಗೊಂದು ಹೈವೇ ಕಾಣಿಸ್ತಿದೆಯಾ, ಇಲ್ಲಿ ಹೈವೇ ಥರ ಒಂದು ರೋಡು ನೋಡಿ, ಇಲ್ಲಿ ರೋಡ್ಗಳಲ್ಲಿ ಗಾಡಿ ಹೋಗ್ತಿದ್ದಾವ. ಸೊ ಇದೇನಿದೆಯಲ್ಲ, ಇಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಸಿಗ್ನಲ್ ಗ್ರೀನೇ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಅವ್ರಿಗೆ ಗ್ರೀನೇ ಇರುತ್ತೆ ಸಿಗ್ನಲ್, ಆಯಿತಾ. ಸೊ ನಮಗೆ ಇವಾಗ ವಾಕ್ ಮಾಡಬೇಕು ಇಲ್ಲಿಂದ, ಇಲ್ಲಿ ಹ್ಯೂಮನ್ ಪಾತ್ ಇದೆ. ಸೊ ವಾಕ್ ಮಾಡಬೇಕು, ಅವ್ರು ಯಾವಾಗೂ ಸ್ಟಾಪ್ ಮಾಡಲ್ಲ, ಅದು ಗ್ರೀನಾಗೇ ಇರುತ್ತೆ. ಸೊ ಇಲ್ಲಿ ಹ್ಯೂಮನ್ಗಳಿಗೆ ಹೆಂಗೆ ಅಂತಂದರೆ, ಅದು ಪದೇ ಗ್ರೀನು ರೆಡ್ಡು ಹಾಕ್ಕೊಂಡಿದ್ರೆ, ಅಂದರೆ ನಮ್ಮಲ್ಲೆಲ್ಲ ಹೆಂಗೆ ಸೆಕೆಂಡ್ ವೈಸ್ ಅಲ್ವಾ, ಇಷ್ಟು ನಿಮಿಷಕ್ಕೆ ಗ್ರೀನ್ ಆಗುತ್ತೆ, ಇಷ್ಟು ನಿಮಿಷಕ್ಕೆ ರೆಡ್ ಆಗುತ್ತೆ. ಸೊ ಆ ಥರ ಹಾಕ್ಕೊಂಡಿದ್ರೆ ಕಷ್ಟ ಆಗುತ್ತೆ, ಪದೇ ಗಾಡಿಗಳು ಸ್ಟಾಪ್ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಇಲ್ಲೊಂದು ಯೆಲ್ಲೋ ಕಲರ್ ಬಟನ್ ಕಾಣಿಸ್ತಿದೆಯಲ್ಲ, ಸೊ ಯೆಲ್ಲೋ ಕಲರ್ ಬಟನ್ನ ಪ್ರೆಸ್ ಮಾಡೋದು. ಪ್ರೆಸ್ ಮಾಡಿದಾಗ ರೋಡಿಗೆ ರೆಡ್ ಆಗಿಬಿಟ್ಟು ಹ್ಯೂಮನ್ ಹಾಕಿ ಗ್ರೀನ್ ಆಗುತ್ತೆ. ಸೊ ಗ್ರೀನ್ ಆದಾಗ ಹ್ಯೂಮನ್ಗಳು ನಡ್ಕೊಂಡು ಹೋಗೋದು, ಗಾಡಿಗಳು ಸ್ಟಾಪ್ ಆಗ್ತವೆ.
ಮತ್ತೆ ಯಾರೂ ಬರಲಿಲ್ಲ ಅಂದರೆ ಮತ್ತೆ ಅದು ರೋಡ್ದು ಗ್ರೀನ್ ಆಗೇ ಇರುತ್ತೆ. ಸೊ ವಾಕ್ ಮಾಡ್ಕೊಂಡು ಇರ್ಬೋದು. ನಾನು ಇವಾಗ ಪ್ರೆಸ್ ಮಾಡ್ತಿದ್ದೀನಿ, ಪ್ರೆಸ್ ಮಾಡಿದೆ. ಆಮೇಲೆ ಇಲ್ಲಿ ಜನ ಐ ಥಿಂಕ್ ನಾನೇ ಅನಿಸುತ್ತೆ ವಾಕ್ ಮಾಡ್ತಿರೋದು ಜಾಸ್ತಿ. ಇಲ್ಲಿ ಯಾರು ಕೂಡ ಜಾಸ್ತಿ ವಾಕ್ ಮಾಡಲ್ಲ. ಇಲ್ಲೆಲ್ಲ ನೋಡಿ ಹಿಂಗೆ ಸೈಕಲ್ ತೊಗೊಂಡು ತಿರುಗಾಡೋದು. ಸೊ ಆಲ್ಮೋಸ್ಟ್ ಜಾಸ್ತಿ ಜನ ಇಲ್ಲಿ ಸೈಕಲ್ ತೊಗೋತಾರೆ. ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ನಮ್ಮಲ್ಲೂ ಸೈಕಲ್ ಯೂಸ್ ಮಾಡ್ತಾರಲ್ವ, ಜನ ಯೂಸ್ ಮಾಡ್ತಾರೆ. ಬಟ್ ಹೆಂಗೆ ಅಂದರೆ ಕಮ್ಮಿ, ಸಪ್ರೇಟಾಗಿ ಸೈಕಲ್ ಓಡ್ಸೋಕ್ಕೆ ಅಂತ ಟೈಮ್ ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ಜನ ಸೈಕಲ್ ತೊಗೊಂಡೇ ಹೋಗೋದು ಎಲ್ಲಿ ಬೇಕಾದರೂ. ಸೊ ಇಲ್ಲಿ ಟ್ರೈನಲ್ಲೆಲ್ಲ ಸೈಕಲ್ ಅಲೌಡ್ ಇದೆ. ಟ್ರೈನಲ್ಲಿ ನೀವು ಸೈಕಲ್ ತೊಗೊಂಡು ಹೋಗ್ಬೋದು. ಸೊ ಅದಕ್ಕೆ ಏನು ಮಾಡ್ತಾರೆ, ಸೈಕಲ್ ತೊಗೊಳ್ಳೋದು, ಟ್ರೈನಲ್ಲಿ ಹೋಗೋದು, ಬೇರೆ ಊರಿಗೆ ಹೋಗೋದು, ಅಲ್ಲೆಲ್ಲ ಸೈಕ್ಲಿಂಗ್ ಮಾಡೋದು, ಮತ್ತೆ ಬರೋದು. ಆಲ್ಮೋಸ್ಟ್ ವೀಕೆಂಡ್ಗಳಲ್ಲೆಲ್ಲ ಹಾಲಿಡೇ ಇರುತ್ತಲ್ಲ, ಸೊ ಹಂಗೆ ಮಾಡ್ತಾರೆ. ಅದು ಒಳ್ಳೆಯದೇ ಅಲ್ವಾ. ನೀವು ವೀಕ್ಲಿ ನಿಮ್ಮ ಫಿಸಿಕಲ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಂಡಂಗೆ ಆಗುತ್ತೆ. ನಿಮಗೆ ರೈಲ್ವೆ ಸ್ಟೇಷನ್ ತೋರಿಸ್ಬೇಕಂದ್ರೆ ಇಲ್ಲೇನು ಗೊತ್ತಾ, ಹಿಂಗಿರುತ್ತೆ. ಸೊ ಅಂಡರ್ ವೇ ಹೋಗೋದು, ಅಲ್ಲಿಂದ ಮೇಲೇರಿ ರೈಲ್ವೆ ಪ್ಲಾಟ್ಫಾರ್ಮ್ಗೆ ಹೋಗೋದು. ಏನೂ ಇಲ್ಲ. ಇದು ನಮ್ಮ ಪ್ಲಾಟ್ಫಾರ್ಮ್ ಅಪ್ಪ. ಇದು ಇಲ್ಲಿ ನೋಡ್ಬೋದು. ಇದು ಏನು ಕಾಣಿಸ್ತಿದೆಯಲ್ಲ ನಿಮಗೆ, ಇದು ರೈಲ್ವೆ ಸ್ಟೇಷನ್ ಚಿಕ್ಕದಿದೆ. ಇಲ್ಲಿರೋ ರೈಲ್ವೆ ಸ್ಟೇಷನ್ ತುಂಬ ಚಿಕ್ಕದು. ಅಂದರೆ ನಾನಿರೋ ಪ್ಲೇಸಲ್ಲಿ ಅಷ್ಟೊಂದು ದೊಡ್ಡದೇನಿಲ್ಲ. ಬಟ್ ಏನು ಗೊತ್ತಾ, ಇಲ್ಲಿ ತುಂಬ ನೀಟ್ನೆಸ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಆಮೇಲೆ ಇದೇನು ಕಾಣಿಸ್ತಿದೆಯಲ್ಲ ಕೆಂಪು ಡಬ್ಬಿ, ಇದೊಂಥರ ATM ಥರ ಇದೆ ನೋಡಿ. ಇಲ್ಲಿ ಹಿಂಗಿರುತ್ತಿದ್ದು ATM ಥರ. ಅವರು ಫಹಾರ್ ಕಾರ್ಟನ್ ಅಂತಾರೆ ಇದರಲ್ಲಿ. ತಮಿಳ್ ಏನಕ್ಕೆ ಬಂತು, ಸರಿ. ಸೊ ಇದರಲ್ಲಿ ಬಂತು ಏನು, ಇಂಗ್ಲೀಷಲ್ಲಿ ಇದು ಇಂಗ್ಲೀಷಲ್ಲಿ ಟಿಕೆಟು, ಅವ್ರು ಜರ್ಮನಲ್ಲಿ ಫಹಾರ್ ಕಾರ್ಟನ್ ಅಂತಾರೆ. ಸೊ ಇಲ್ಲಿ ಹಾಕೋದು, ಇಲ್ಲಿ ನಂಬರ್ ಹೊಡೆಯೋದು ATMದು, ಇಲ್ಲಿ ನಾವು ATM ಹಾಕೋದು. ಸ್ವಲ್ಪ ಬರುತ್ತೆ. ನೀವೇನಾದರೂ ಕ್ಯಾಶ್ ತಂದಿದ್ರೆ ಯೂರೋಸು ಇಲ್ಲಿ ಹಾಕೋದು, ಅಲ್ಲೇ ಮತ್ತೆ ಚೇಂಜ್ ಇದ್ದರೆ ಇದು ಕಾಯಿನ್ ಹಾಕೋದಾದರೆ ಕಾಯಿನ್ ಇಲ್ಲಿ ಹಾಕೋದು. ಇದರಲ್ಲಿ ಕಾಯಿನು ಅದು ಇದೆಲ್ಲ ಯೂಸ್ ಮಾಡ್ತಾರೆ, ನೋಡ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಬಂತು ನೋಡಿ, ಇದೆ S1 ನೋಡ್ತಿದ್ದೀರಲ್ಲ. ಇವಾಗ ಡೋರ್ ಓಪನ್ ಆಗುತ್ತೆ, ಇದರಲ್ಲೇ ನಾವು ಹೋಗೋದು. ಬನ್ನಿ ಹೋಗೋಣ ಒಳಗಡೆ. ಹಿಂಗೆಲ್ಲ ಇರುತ್ತೆ. ಇಲ್ಲಿ ಈ ಕಡೆಗೆ ಕೂತ್ಕೊಳ್ಳೋದಿದೆ, ಸೀಟ್ಗಳಿದ್ದಾವೆ. ಆಮೇಲೆ ಇಲ್ಲೆಲ್ಲ ಇದು ಸೈಕಲೆಲ್ಲ ಸ್ಟಾಪ್ ಮಾಡ್ತಾರೆ. ಇಲ್ಲಿ ಖಾಲಿ ಇದೆ. ಸೊ ನಾವಿವಾಗ ಏನು ಹೋಗ್ತಿದ್ದೀವಲ್ಲ, ಇದೆ ಎಸ್ ಬಹಾನು. ಸೊ ಹಿಂಗೆ ಇಲ್ಲೆಲ್ಲ ಆಲ್ಮೋಸ್ಟ್ ಟ್ರೈನ್ಗಳು ಹಿಂಗೆ ಇರ್ತವೆ, ನೋಡ್ತಿದ್ದೀರಲ್ವ ನೀವು. AC ಟ್ರೈನ್ ಅಂದರೆ ಒಂದೊಂದು ಅಂದರೆ ಹೀಟರು ಇರುತ್ತೆ, AC ಇರುತ್ತೆ. ಸೊ ವಿಂಟರ್ ಟೈಮಲ್ಲಿ ಇದನ್ನ ಇದು ಮಾಡ್ತಾರೆ, ಹೀಟರ್ ಆನ್ ಮಾಡ್ತಾರೆ. ಬೇರೆ ಟೈಮಲ್ಲಿ ಕೂಲರ್ ಆನ್ ಮಾಡ್ತಾರೆ. ಸೊ ಹೋಗೋದು. ಸೊ ನಾವು ಬಂದಿದ್ದೀವಿ. ನನ್ನ ಕಾಲೇಜ್ ಇರೋ ಏರಿಯಾ ಎರ್ಲ್ಯಾಂಗನ್ ಅಂತ. ಎರ್ಲ್ಯಾಂಗನ್ಗೆ ಬಂದೆ. ಸೊ ಏನಾಗಿತ್ತು ಅಂದರೆ, ನಂದೊಂದು ಲೈಕ್ ಏನಂತಾರೆ ಅದಕ್ಕೆ, ಹೆಲ್ತ್ ಇನ್ಶೂರೆನ್ಸ್. ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಳ್ಳೇಬೇಕು. ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ನೀವು ಜೀವನ ಮಾಡೋಕ್ಕಾಗಲ್ಲ. ಸೊ ಅದ್ರದ್ದು ಇಷ್ಟು ಅಮೌಂಟ್ ಅಂತ ಮಂತ್ಲಿ ಕಟ್ಟಾಗುತ್ತೆ. ಸೊ ನಾನೊಂದು ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದೆ. ಸೊ ಅದೇನಾಗಿದೆ, ಅವ್ರು ಈ ಮಂತ್ಗೆ ಡೆಬಿಟ್ ಮಾಡೋವಾಗ ಬ್ಯಾಂಕ್ ಅವ್ರು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಿನ್ನೆ ಲೆಟ್ರ್ ಬಂದುಬಿಡ್ತು, ಇಲ್ಲ ಹಿಂಗೆ ರಿಜೆಕ್ಟ್ ಆಗಿದೆ ಬ್ಯಾಂಕಿಂದ. ಸೊ ನಾವು ಅದನ್ನೇನು ಮಾಡೋಕ್ಕಾಗಲ್ಲ, ನೀವು ಫುಲ್ ಅಮೌಂಟ್ ಕಟ್ಟಬೇಕು, ಮಂತ್ಲಿ ಬೇಸಿಸ್ ಕಟ್ಟೋಕ್ಕಾಗಲ್ಲ ಅಂತಂದ್ಬಿಟ್ರು. ಅದಕ್ಕೆ ಮತ್ತೆ ಇನ್ನೇನು ಮಾಡೋದು ಅಂತ ಅವ್ರ ಆಫೀಸ್ಗೆ ಹೋಗಿದ್ದೆ. ಇಲ್ಲಿ ಇನ್ನೊಂದಿದೆ, ಲೈಕ್ ಏನು ಆಫೀಸ್ಗಳಾಗಲಿ ಹಿಂಗೇನೆ ಇರ್ತಾವಲ್ಲ ಅಫಿಷಿಯಲ್ ಥಿಂಗ್ಸು, ಅಲ್ಲಿ ಕ್ಯಾಮೆರಾ ಮೊಬೈಲ್ ಎಲ್ಲ ಬಿಡಲ್ಲ. ಹಾಗಾಗಿ ನಿಮ್ಗೆ ಒಳಗಡೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಪರವಾಗಿಲ್ಲ, ಅಲ್ಲಿ ಹೋಗಿ ಬಂದೆ. ಇವಾಗ ಕಾಲೇಜ್ಗೆ ಹೊರಟಿದ್ದೀನಿ. ಆಮೇಲೆ ಆಯಿತು, ಹೋಗಿ ಹಿಂಗೆ ನನಗೆ ನಿನ್ನೆ ಲೆಟ್ರ್ ಬಂದಿದೆ, ಏನು ಮಾಡೋದು ಅಂತ ಕೇಳಿದೆ. ಅವ್ರಂದರು ಓಕೆ, ನಿಮ್ದು ಹೊಸ ಅಕೌಂಟ್ ಕೊಡಿ, ನಾವು ಇನ್ನೊಂದು ಸರ್ತಿ ಟ್ರೈ ಮಾಡ್ತೀವಿ. ಒಂದು ವೇಳೆ ಅದು ಎಕ್ಸೆಪ್ಟ್ ಆದರೆ ಫೈನ್, ನೋ ಇಶ್ಯೂಸ್, ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಕು. ನನಗೆ ಸಮಾಧಾನ ಇತ್ತು. ಇಲ್ಲಾಂದರೆ ಫುಲ್ ಅಮೌಂಟ್ ತುಂಬ ಇತ್ತು, ಫುಲ್ ಅಮೌಂಟ್ ಕಟ್ಟಬೇಕು. ಹೆವಿ ಇದೆ ಇಲ್ಲಿ ಫುಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಇವಾಗ ಹೋಗೋದು, ಕಾಲೇಜ್ಗೆ ಹೋಗಿ ಬರೋದು. ಇಲ್ಲಿ ನೋಡಿ, ನೋರ್ಮಾ ಅಂತ, ಇದೊಂದು ಮಾರ್ಕೆಟೇ.
ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸೂಪರ್ ಮಾರ್ಕೆಟ್ಗಳಿದ್ದಾವೆ ಆಯಿತಾ. ಒಂದು ಆಲ್ಡಿ ಅಂತ ಇದೆ, ಆಮೇಲೆ ಎರಡನೇದು ಇವಾಗ ನೋಡಿದ್ರಲ್ಲ ನೋರ್ಮಾ ಅಂತ ಅದೊಂದಿದೆ, DM ಅಂತ ಇದೆ, ಡೆಂಕಮಿಟ್ ಅಂತಾರೆ ಅದ್ರ ಹೆಸರು, DM ಅಂತ ಅದೊಂದು. ಆಮೇಲೆ ನಾನು ಹೋಗೋದು ಯೂಶ್ವಲಿ ನಮ್ಮ ಮನೆ ಹತ್ರ ಇರೋದು ಲಿಡಲ್ ಅಂತ, ಲಿಡಲ್ಲು. ಆಮೇಲೆ ಕಾಫ್ಲ್ಯಾಂಡು ಇದೆ, ಕಾಫ್ಲ್ಯಾಂಡು ಒಂದು ಇಲ್ಲಿರೋ ಒಂದು ಸೂಪರ್ ಮಾರ್ಕೆಟ್ ಅಂತ. ಆಮೇಲೆ ನೀವು ನೋಡ್ತಿದ್ದೀರಾ ಇಲ್ಲಿ ಫುಲ್ ಎಲ್ಲ ಕಾರ್ಗಳು ರೋಡ್ ಸೈಡಿಗೆ, ಅದು ಇದು ಅಂತೇನಿರಲ್ಲ, ಎಲ್ಲ ಕಾರ್ಗಳನ್ನ ರೋಡ್ ಸೈಡೇ ಪಾರ್ಕ್ ಮಾಡ್ತಾರೆ, ಮಜಾ. ಆಮೇಲೆ ಮೇ ಬಿ ಇದಕ್ಕೂ ಅವ್ರು ದುಡ್ಡು ಕಟ್ಬೇಕು ಅನ್ಸುತ್ತೆ. ಇಲ್ಲಿ ನಾಯಿಗಳು ಇಟ್ಕೋತಾರೆ, ನಾಯಿಗೂ ದುಡ್ಡು ಕಟ್ತಾರೆ, ಎಲ್ಲದಕ್ಕೂ ದುಡ್ಡು ಕಟ್ಟಬೇಕು, ದುಡ್ಡಿದ್ರೆ ಜೀವನ. ಓ ಅಲ್ಲಿ ಇದಿತ್ತು, ಕ್ರ್ಯಾನ್ಬೆರಿ ಗಿಡ ಇತ್ತು. ಸೊ ಇವಾಗ ಬಸ್ ಸ್ಟಾಪ್ ಬಂತು, ಕ್ಲಾಸಿಗೆ ಹೋಗಬೇಕು, ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ನೋಡೋಣ, ಬೇಕಾದರೆ ಇದಕ್ಕೆ ಹೋಗೋಣ, ಸೂಪರ್ ಮಾರ್ಕೆಟ್ಗೆ ಹೋಗಿ ಏನಾದ್ರು ಸ್ವಲ್ಪ ತೊಗೊಂಡು ಹೋಗೋಣ. ಸೊ ಕ್ಲಾಸ್ ಮುಗಿಸ್ಕೊಂಡು ನಾವು ರೈಲ್ವೆ ಸ್ಟೇಷನ್ ಕಡೆಗೆ ಬಂದ್ವಿ. ಇಲ್ಲಿ ನೋಡಿ, ಇದು ರೈಲ್ವೆ ಸ್ಟೇಷನ್ ಏರಿಯಾ, ಇದು ಫುಲ್. ಅಲ್ಲಿ ನಿಮಗೆ ದೊಡ್ಡದಾಗಿ DB ಅಂತ ಕಾಣಿಸ್ತಿದೆಯಾ, ಇಲ್ಲಿ ತೋರಿಸ್ತೀನಿ. ಹಾಂ, ಅಲ್ಲಿ DB ಅಂತ ಇದೆಯಲ್ಲ, ಇದೇ ರೈಲ್ವೆ ಸ್ಟೇಷನು. ಇದು ಬಸ್ ಸ್ಟಾಪು. ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬರೋ ಬಸ್ಗಳೆಲ್ಲ ಇಲ್ಲಿ ಬರ್ತವೆ. ಈ ಕಡೆಗೆ ವೇ ಇದೆ, ಈ ಕಡೆಗೂ ವೇ ಇದೆ. ಸೊ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ರೈಲ್ವೆ ಸ್ಟೇಷನ್ದು ಫುಲ್ ಏರಿಯಾ. ಸೊ ಒಳಗೆ ಹೋಗೋಣ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿ ಬೇರೆ ಬೇರೆ ಅಂಗಡಿಗಳಿದ್ದಾವೆ. ಎಲಿವೇಟ್ರ್ ಬೆಳಿಗ್ಗೆ ಅಂದೆ ಅಲ್ವಾ ನಾನು, ಎಲಿವೇಟ್ರ್ ಎಲ್ಲ ಇದು ಮಾಡಬಾರ್ದು, ಏನು ಎಲಿವೇಟ್ರು ಇದು ಯೂಸ್ ಮಾಡೋದು, ಲಿಫ್ಟ್ ಎಲ್ಲ ಸ್ಟೆಪ್ಸ್ ಯೂಸ್ ಮಾಡಬೇಕು ಹೆಲ್ತಿಗೆ ಅಂತ. ಬಟ್ ನಾನು ನೋಡಿದ್ರೆ ನಾನೇ ಎಲಿವೇಟ್ರ್ ಯೂಸ್ ಮಾಡಿಕೊಂಡು. ಎರ್ಲಂಗನ್ ಸ್ಟೇಷನ್ ಇದು ಆಯಿತಾ, ಕಾಲೇಜ್ ಇರೋ ಏರಿಯಾ ಅದು ಎರ್ಲಂಗನ್ ಸ್ಟೇಷನ್. ಅಲ್ಲಿ ನೋಡಿ, ಅಲ್ಲಿ ಬರ್ತಿರೋದು ಬೆಳಿಗ್ಗೆ ಏನು ತೋರಿಸ್ನಲ್ಲ ನಿಮಗೆ, ಅದು ಇಗೋಲ್ಶೈಮು. ಆಮೇಲೆ ಇದು ಎರ್ಲಂಗನ್ನು. ಅಲ್ಲೇನು ಬಂತಲ್ಲ, ಇದೇ ಆರಿ. ನಾನು ಬೆಳಿಗ್ಗೆ ಬಂದನಲ್ಲ, ಅದು ಎಸ್ ವಾಹನ, ಇದು ಆರಿ ವಾಹನ ಅಂತ. ಇದ್ರದ್ದು ನಂಬರ್ ಏನಿದೆ, ಹಾಂ RE14. ಸೊ ಇವೆಲ್ಲ ಅರೌಂಡ್ 160-155 km/h ಹೋಗ್ತವೆ. ಸೊ ರೀಜ್ನಲ್ ಎಕ್ಸ್ಪ್ರೆಸ್ ಅಂತಲೇ ಕರೀತಾರೆ ಈ ಟ್ರೈನ್ಗಳನ್ನು. ಸೊ ಒಂದು 200 ಕಿಲೋಮೀಟ್ರು 150 ಕಿಲೋಮೀಟ್ರ್ ಎಲ್ಲ ದೂರ ಹೋಗೋದಿದ್ರೆ ಇದರಿಂದ ಹೋದರೆ ಆಯಿತು. ಆಮೇಲೆ ಇದಕ್ಕೆ ಟಿಕೆಟಿಂಗು ಏನು ಎಂತ ಅನ್ನೋದನ್ನು ಮತ್ತು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತಿಗೆ ಇಷ್ಟು, ನಮ್ಮ ದಿನ ಮುಗೀತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್, ಲವ್ ಯು, ಬಾಯ್. ನನ್ನ ಈ ಚಾನೆಲ್ ಹೆಸರು ಸ್ಯಾಮ್ ಲಾಗ್ಸ್ ಅಂತ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ದಯವಿಟ್ಟು ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಯಾವುದೇ ತಪ್ಪುಗಳಾದರೂ, ಯಾವುದೇ ತಿದ್ದುಪಡಿಗಳಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಆ ಯಾವುದೇ ತಪ್ಪುಗಳು ತಿದ್ದುಪಡಿಗಳನ್ನು ಮುಂದಿನ ವಿಡಿಯೋದಲ್ಲಿ ರಿಪೀಟ್ ಆಗದೆ ಇರೋಕ್ಕೆ ನಾನು ನೋಡ್ಕೋತೀನಿ. ಅದ್ರ ಜೊತೆಗೆ ಮುಂದಿನ ವಿಡಿಯೋಗಳಲ್ಲಿ ಹೊಸ ಹೊಸ ವಿಷಯಗಳನ್ನು ತಂದು ತೋರ್ಸೋಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಸೊ ಇಂತಿ ನಿಮ್ಮ ಹುಡುಗ ಸಮೇತ.